ಕೈತಪ್ಪಿದ ಸಚಿವ ಸ್ಥಾನ ಸಿಡಿದೆದ್ದ ತನ್ವೀರ್ ಸೇಠ್ ಬೆಂಬಲಿಗರು. ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಶಾಸಕರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ತನ್ವೀರ್ ಸೇಠ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ಕೊಡಬೇಕು ಅಂತ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಯಿತು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ರಸ್ತೆಯಲ್ಲಿ ಉರುಳಿ ಪ್ರತಿಭಟನೆ ಮಾಡಿದ್ದಾರೆ ತನ್ವೀರ್ ಸೇಠ್ ಬೆಂಬಲಿಗರು. ಪಾಲಿಕೆ ಸದಸ್ಯರು, ಪದಾಧಿಕಾರಿಗಳು, ಬೆಂಬಲಿಗರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಹೆದ್ದಾರಿ ತಡೆದಂತ ಪ್ರತಿಭಟನಾಕಾರರನ್ನ ಮೈಸೂರಿನ ಪೊಲೀಸರು ವಶಕ್ಕೆ ಪಡೆದರು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಮೈಸೂರಿನಲ್ಲಿ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಶಾಸಕರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟಗಳು ಇದು ಶುರು ಅಷ್ಟೇ, ಇವತ್ತು ಶುರು ಅಷ್ಟೇ ಆಗಿರೋದು. ನೋಡ್ತಾ ಇರಿ, ಇಡೀ ಫುಲ್ ಮೈಸೂರು ನಗರ ಮುಂದಿನ 15 ದಿನ 20 ದಿನ ಹೋರಾಟ ನಡೀತಾನೆ ಇರುತ್ತೆ. ಇದು ಸ್ಯಾಂಪಲ್ ಅಷ್ಟೇ, ಇದು ಸ್ಯಾಂಪಲ್. ಇದು ಆಯ್ತಾ, ಡೈಲಿ ಇದೇ ಕೆಲಸ ನಮ್ದು. ನಾವ್ ಹೇಳ್ತಿರೋದಷ್ಟೇ. ಏನ್ರಿ ತನ್ವೀರ್ ಸೇಠ್ ಅವರು ಸ್ವಾಭಾವಿಕತಃ ಮುಗ್ಧರು. ಅವರು ಎಲ್ಲಾರ ತರ ಶೋ ಮಾಡಲ್ಲ. ಕೇಳಿ ನಾಯಕರೇ, ನಮ್ಮ ನಾಯಕರೇ, ಎಲ್ಲಾರ ತರ ಶೋ ಮಾಡಲ್ಲ. ಅವರು ಶೋ ಮಾಡಲ್ಲ ಅಂತಾರೆ. ಅವ್ರಿಗೆ ಶಕ್ತಿ ಇಲ್ಲ ಅಂತನಾ? ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದುದ್ದಕ್ಕೂ ಕೂತ್ಕೊಂಡಂತೆ ಚಾಮರಾಜನಗರದಿಂದ ಬೀದರ್ವರೆಗೆ ಇವತ್ತವರೆಗೂ ಹೇಳ್ತಾ ಇದ್ದೀನಿ. ಅಜಿತ್ ಸೇಠ್ ಸಾಹೇಬರು ಏನು ಹಕ್ಕು ಕೊಟ್ಟಿದ್ದಾರೋ, ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೂ ಏನಾರ ನೆಮ್ಮದಿಯಾಗಿ ಬದುಕ್ತಾ ಇದ್ರೆ ಅಲ್ಪಸಂಖ್ಯಾತರು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಜಿತ್ ಸೇಠ್ ಸಾಹೇಬರು. ಅವ್ರ ಮಗನಿಗೆ ನ್ಯಾಯ ಮಾಡ್ತೀರೇನ್ರಿ ನೀವು? ಅವ್ರ ಮಗನಿಗೆ ನ್ಯಾಯ ಮಾಡ್ತೀರಾ? ಅನ್ಯಾಯ ಆಗ್ಕೂಡ್ದು. ಇದು ಒಬ್ಬ ಅಲ್ಪಸಂಖ್ಯಾತ ಅನ್ಯಾಯ ಅಲ್ಲ, ಇಡೀ ಕೋಮಗಾದ ಅನ್ಯಾಯ, ಇಡೀ ಕಾಂಗ್ರೆಸ್ ಪಕ್ಷದ ನಿಯತ್ತಿನ ಕಟ್ಟಳಗಾಗಿರುವಂತಹ ಅನ್ಯಾಯ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.